ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕಿಡ್ಸ್. ಆ ಇದು ಶುಕ್ರವಾರ ದಿನ ತೆಗೆದಂತ ವಿಡಿಯೋ. ಆವಾಗ ಶೂಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಕಾರಣ ಒಂದೇ ಸಲಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇನ್ನ ಮನೆ ಆರ್ಗನೈಸ್ ಮಾಡ್ಕೊಳ್ತಾನೆ ಇದೀವಲ್ಲ. ಇದು ಶುಕ್ರವಾರದ ವಿಡಿಯೋ. ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ದೊಡ್ಡ ಮನೆ ಮಾಡ್ಸಿದೀನಿ, ಅಂದ್ರೆ 3 ಸ್ಟೆಪ್ದು. ಅಜ್ಜಿ ಅರಮನೆಯಲ್ಲಿ ನಿಮ್ಗೆ ಈ ಟೀಕುಡ್ 3 ಸ್ಟೆಪ್ ಮನೆ ಸಿಕ್ಕೇ ಸಿಗುತ್ತೆ, ನೀವು ಅಲ್ಲಿ ತಗೋಬಹುದು. ಇನ್ನು ನಾನು ಸ್ವಲ್ಪ ಅಗ್ಲಕ್ ಮಾಡಿಸ್ಕೊಂಡಿದೀನಿ. ನಮ್ದು ದೇವ್ರ ಮನೆ ತುಂಬಾ ದೊಡ್ಡದಿರೋದ್ರಿಂದ ಯಾರೋ ನಂಗೆ ಒಂದು ಕಮೆಂಟ್ ಕೂಡ ಹಾಕಿದ್ರಿ, ಇಷ್ಟು ದೊಡ್ಡ ಮನೆ ಕಟ್ಸಿ ದೇವ್ರಿಗೆ ನೋಡಿದ್ರೆ ಇಷ್ಟೇ ಜಾಗ ಮಾಡಿದಿರಲ್ಲ, ನಿಮಗೇನ್ ಅನ್ಸಲ್ವಾ ಅಂತ. ನನ್ಗೆ ರಿಪ್ಲೈ ಮಾಡಕ್ಕೂ ಇಂಟ್ರೆಸ್ಟ್ ಬರಲ್ಲ ಕೆಲವೊಂದ್ಸಲ. ಯಾಕೆ ಗೊತ್ತಾ, ಆ ವಿಡಿಯೋದಲ್ಲಿ ಗೊತ್ತಾಗಲ್ಲ. 7x7 ಇದೆ ನಮ್ ದೇವ್ರ ಮನೆ, ಇನ್ನೇ ಎಷ್ಟು ದೊಡ್ಡದ್ ಬೇಕು? ಅದ ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಿದೆ. ಹಿಂಗೆಲ್ಲ ಕಮೆಂಟ್ ಅಂದ್ರೆ ಕಾಣಿಸೋದನ್ನ ನಿಜ ಅನ್ಕೊಂಡ್ಬಿಡೋದು, ಕಮೆಂಟ್ ಹಾಕ್ಬಿಡೋದು. ಇನ್ನೊಂದೇನಂದ್ರೆ, ಯಾವಾಗ್ಲೂ ಅಷ್ಟೇ, ನಿಮ್ಗೆ ಏನಾದ್ರು ಒಳ್ಳೇದ್ ಸಿಗ್ತಾ ಇದೆಯಾ ವಿಡಿಯೋ ಇಂದ, ಅದನ್ನ ತಗೊಳ್ಳಿ. ಆ ವಿಡಿಯೋದಲ್ಲಿ ಇರೋರ ಬಗ್ಗೆ ಬರೀ ನೆಗೆಟಿವ್ ಅಥವಾ ಇನ್ನೇನೋ ಒಂದು ಹಬ್ಸೋದಕ್ಕಿಂತ ಅದನ್ನ ಒಂದ್ ಏನಂತಾರೆ, ಅವಲೋಕನ ಮಾಡಿ ನೋಡಿ ಏನ್ ನಡೀತಾ ಇದೆ, ಏನು ಎತ್ತ ಅಂತ. ಅವಾಗ ನಿಮಗೆ ಅರ್ಥ ಆಗತ್ತೆ. ಸೊ ಫಸ್ಟ್ ಮೊದ್ಲಿಗೆ ಇದು ದೀಪಗಳನ್ನ ಹಚ್ಕೊಳ್ತಾ ಇದೀನಿ. ಕಾಮಾಕ್ಷಿ ದೀಪ, ಹಾಗೆ 2 ದೀಪ ನಾನು ಹಚ್ತೀನಲ್ಲ ಅದು. ಆ ಅದೇ ದೀಪಂ ಧೂಪಂ ಅಂತ ಹೇಳ್ತಾರಲ್ಲ, ಹಂಗೆ ದೀಪ ಧೂಪ ನೈವೇದ್ಯ ಎಲ್ಲದನ್ನು ರೆಡಿ ಮಾಡ್ಕೊಂಡ್ಮೇಲೆ ಹೂವು ಇಡಕ್ ಶುರು ಮಾಡುದು. ಎಲ್ಲದು ಆ ಅಮಾವಾಸ್ಯೆ ದಿನದಿಂದ ಪ್ರತಿಯೊಂದನ್ನು ತೊಳೆದು ಎಲ್ಲ ಜೋಡಿಸ್ಕೊಂಡಿದ್ನೆ. ಹಿಂದಿನ ದಿನಾನೇ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಎಲ್ಲ ಜೋಡಿಸ್ಕೊಂಡು ಇವಾಗ ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಇಟ್ಟು, ಮತ್ತೆ ನಾನು ದೇವ್ರುಗಳನ್ನೆಲ್ಲ ಬೆಳಗೋದು ಅಂದ್ರೆ ಈ ಪೀತಾಂಬರಿ ಎಲ್ಲ ಹಾಕಿ ತಿಕ್ಬೇಕು ಅನ್ನೋದಾದ್ರೆ ಮತ್ತೆ ನೆಕ್ಸ್ಟ್ ಗುರುವಾರನೇ. ಮಧ್ಯದಲ್ಲಿ ನಾನು ದೇವ್ರುಗಳನ್ನ ಆತರ ತಿಕ್ಕಿ ತೊಳಿಯಲ್ಲ, ನೀರಲ್ಲಿ ಅದ್ದಿ ಅದ್ದಿ ವಿಗ್ರಹಗಳನ್ನ ಮಾತ್ರ ನೀರಲ್ಲಿ ಅದ್ದಿ ಅದ್ದಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ವಾರ ವಾರ ತೊಳೆಯೋದ್ರಿಂದ ಪಳಪಳ ಅಂತಾನೆ ಇರುತ್ತೆ. ಸುಮಾರು ಜನ ಅದನ್ನು ಕೇಳ್ತಾ ಇರ್ತಾರೆ, ಎಷ್ಟು ಹೊಳಿತಾ ಇರುತ್ತೆ ಹೆಂಗೆ ಅಂತ. ಪ್ರತಿ ಗುರುವಾರ ತೊಳೆದ್ಬಿಟ್ಟು ಇಡ್ತೀನಿ ನಾನು. ಆ ಓಕೆ, ಅದು ಜಾಸ್ತಿ ಅದ್ರ ಬಗ್ಗೆ ಬೇಡ. ಇದು ಮಂಟಪ ತರ ಮಾಡ್ಸಿರೋದು ನಾನು ದೇವ್ರ ಮನೆ. 4 ಕಂಬ ಬರುತ್ತೆ, 2 ಕಂಬ ಗೋಡೆ ಫಿಕ್ಸ್ ಆಗಿದೆ, 2 ಹೊರಗಡೆ ಇರುತ್ತೆ. ಅಂದ್ರೆ ಬಾಳೆಕಂದ್ ಕಟ್ಲಿಕ್ಕೆ, ಹಬ್ಬಗಳಲ್ಲಿ ನಾವು ದೇವಿನ ಕೂರಿಸ್ಬೇಕು ಅಂದ್ರೂ ಕೂಡ ಬೇಕಾದಷ್ಟು ಜಾಗ ಆಗತ್ತೆ. ನಿಮಗೆ ಮುಂಬರುವ ದಿನಗಳಲ್ಲಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀನಿ. ಪೂಜೆಗಳು ಮಾಡ್ಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದೀನಿ ನಾನು, ಯಾವ ರೀತಿ ಐಡಿಯಾ ಮಾಡಿದೀನಿ ಅಂತ. ಸುಮಾರು ಜನ ಮನೆ ಕಟ್ಟಿಸ್ತಾ ಇರೋರು ನನ್ನನ್ನು ಕೇಳ್ತಾನೆ ಇದ್ರಿ, ಡೀಟೇಲ್ ಆಗಿ ತೋರ್ಸಿ ತೋರ್ಸಿ ಅಂತ. ಡೆಫಿನೆಟ್ಲಿ ನಾನು ಇನ್ನ ದೇವ್ರ ಮನೆ ಟೂರ್ ಮಾಡೇ ಮಾಡ್ತೀನಿ. ಹೋಮ್ ಟೂರಿಗೆ ಮುಂಚೆನೆ ದೇವ್ರ ಮನೆದು, ಅಡುಗೆ ಮನೆದು ಟೂರ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಅದೆರಡು ಆರ್ಗನೈಸ್ ಆಗಿದೆ ಆಲ್ಮೋಸ್ಟ್. ಒಂದ್ 75% ಅಂತ ಆರ್ಗನೈಸ್ ಮಾಡಿದೀನಿ. ಆಮ್, ಅದನ್ನ ನಿಮಗೆ ತೋರಿಸ್ತೀನಿ. ಕೆಲವೊಬ್ರಿಗೆ ಒಂದೊಂದು ಐಡಿಯಾ ಕೂಡ ಬರ್ಬೋದು, ಹಿಂಗ್ ಮಾಡಿದ್ರೆ ಚೆನ್ನಾಗಿ ಅಂತ ಅನ್ಸ್ಬೋದು. ನೀವಲ್ಲಿ ರೆಡ್ ಕಲರ್ ಕಲ್ಲು ನೋಡ್ತಾ ಇದ್ರ, ಮುಂದೆ ಕಟ್ಟಿಗೆ ನೋಡ್ತಾ ಇದ್ರ. ಕಲ್ಲು ನಾವು ಒಂದು ಆಯಾ ಅಂತ ಹೇಳಿ ನೋಡ್ಬಿಟ್ಟು ಆ ಮೆಜರ್ಮೆಂಟ್ ಪ್ರಕಾರ ಕಲ್ಲು ಇಟ್ಟಿದೀವಿ. ಇನ್ನು ಉಳಿದಿದ್ದ ಸ್ವಲ್ಪ ಅಗ್ಲಕ್ ಬೇಕು ಅನ್ಸಿದ ಕಡೆ ಎಲ್ಲ ಕಟ್ಟಿಗೆಗೆ ವಾಸ್ತುಗೆ ಸಂಬಂಧ ಇಲ್ಲ. ನೀವು ಕಟ್ಟಿಗೆಯಲ್ಲಿ ಏನಾದ್ರೂ ಮಾಡಿಸಿ ಎಲ್ಲಿ ಬೇಕಾದ್ರೂ ಇಡ್ಬೋದು, ಅದು ವಾಸ್ತುಗೆ ಅಪ್ಲೈ ಆಗಲ್ಲ. ಕಟ್ಟಿಗೆನೇ ಡಿಫ್ರೆಂಟು. ಏನಂದ್ರೆ ಆ ಬೆಳಗ್ಗೆ ಸ್ನಾನ ಆದ ತಕ್ಷಣ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಒಂದು ಬುಟ್ಟಿ ತಗೊಂಡು ಹೂ ಹರ್ಕೊಂಬರಕಂದ್ರೆ ಕುಯ್ಕೊಂಬರಕಂತ ಹೋದ್ರೆ ಎಷ್ಟು ವೆರೈಟಿ, ಆ ಖುಷಿ ನೋಡಿ. ಆ ಬೆಳಗ್ಗೆನೆ ಪಕ್ಷಿಗಳ ಸೌಂಡು, ಆ ಕಲರ್ ಕಲರ್ ಹೂಗಳು ಎಲ್ಲದನ್ನು ಬುಟ್ಟಿಯಲ್ಲಿ ಹಾಕೊಂಡ್ ಬಂದಾಗ ಮನ್ಸಿಗೆ ಒಂದ್ ರೀತಿ ಸಂತೋಷ, ಅದು ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಅನ್ಸುತ್ತೆ. ಇಲ್ಲಿ ನಾನು ಫೋಟೋಗಳಿಗೆಲ್ಲ ಹೂ ಇಟ್ಬಿಟ್ಟು, ಹೊಸ್ತಿಲಿಗೆ ತುಳಸಿ ಕಟ್ಟೆಗೆಲ್ಲ ಹೂ ಇಟ್ಟು ಬರ್ಬೇಕು. ಎಲ್ಲ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಮುಗಿಸ್ಕೊಂಡ್ ಬಂದೆ. ಈ ಹೂ ಬಿಟ್ಟು ಪೂಜೆಗೆ ಜೋಡಿಸ್ಕೊಳ್ತಾ ಇದೀನಿ. ತುಮಕೂರು ಈವೆಂಟ್ ವಿಡಿಯೋ ಎಲ್ಲೂ ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನ ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಹಾಗೆ ಬುಧವಾರ ದಿನ ಒಂದು ಬ್ರೇಕ್ ಕೊಡಿ, ಮುಂದೆ ಬರುವ ದಿನಗಳಲ್ಲಿ 5 ದಿನನೂ ಹಾಕ್ತೀನಿ. ಸದ್ಯಕ್ಕೆ ಸ್ವಲ್ಪ ದಿನ ಬುಧವಾರ ಒಂದು ಬ್ರೇಕ್ ಕೊಡಿ. ಹಾಗೆ ಆ ನೀವು ಇಲ್ಲಿ ನನ್ನ ಅಡುಗೆ ಮನೆಯಲ್ಲಿ ನನ್ನ ರುಟೀನ್ ಹೇಗಿರುತ್ತೆ, ಬೆಳಗ್ಗೆ ಸಂಜೆ ಏನ್ ಮಾಡ್ತಿರ್ತೀನಿ, ಅದನ್ನು ಕೂಡ ಇವತ್ತು ಶೇರ್ ಮಾಡಿದೀನಿ. ಇನ್ನ ವಿಡಿಯೋಸ್ ಇದೆ, ಅದನ್ನ ನಾಳೆ ಹಾಕ್ತೀನಿ. ಆ ಅಂದ್ರೆ ಇನ್ನ ಮುಂದಕ್ಕೆ ಹೆಚ್ಚು ನನ್ನ ರುಟೀನ್ ಇರುತ್ತೆ. ದೇವ್ರ ಮನೆ ಟೂರ್ ಬಗ್ಗೆ ಬೇಕಿದ್ರೆ ಇನ್ನೊಮ್ಮೆ ನೀವು ಕಮೆಂಟ್ ಹಾಕಿ. ಬೇಕಿದ್ರೆ ಅಲ್ಲ, ನಾನು ಮಾಡೇ ಮಾಡ್ತೀನಿ. ಇನ್ನೊಂದ್ 2 ದಿನ ಆದ್ಮೇಲೆ ಶೂಟ್ ಮಾಡ್ತೀನಿ ದೇವ್ರ ಮನೆದು. ಸೊ ಪೂಜೆಗೆ ನಾನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ವಿಳ್ಯದೆಲೆ. ಶುಕ್ರವಾರ ಅಲ್ಲ, ತಾಂಬೂಲ ಇಟ್ಬಿಡೋಣ ಅಂತ ಹೇಳಿ ಫಲ ತಾಂಬೂಲ ಅನ್ನೋ ಲೆಕ್ಕದಲ್ಲಿ 2 ವಿಳ್ಯದೆಲೆ, ಬಾಳೆಹಣ್ಣು, ಅಡಿಕೆ, ಒಂದ್ ನಾಣ್ಯ, ಇಷ್ಟನ್ನ ಇಟ್ಬಿಟ್ಟು ದೇವರಿಗೆ ಪೂಜೆ ಶುರು ಮಾಡ್ಕೊಳ್ತೀನಿ.
ಹೂವೆಲ್ಲ ಇಟ್ಟ ಅದಕ್ಕೆ ಮುಂಚೆ ಫಸ್ಟ್ ದೀಪ ಹಚ್ಕೋಬೇಕು, ಧೂಪ ಹಚ್ಬೇಕು. ಅಂದ್ರೆ ಗಂಧದ ಕಡ್ಡಿನೋ ಸಾಂಬ್ರಾಣಿ ಬತ್ತಿನೋ ಹಚ್ಚಿ ಆ ನಂತರನೇ ನಾವು ಪೂಜೆನ ಶುರು ಮಾಡ್ಬೇಕಾಗತ್ತೆ. ಆ ಅದೇ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ನಾ ಏನೇ ಹೇಳಿದ್ರು ನಿಮಗೆ ಕ್ಲೀನ್ ಆಗಿ ನಾನು ತೋರಿಸ್ತಾ ಇಲ್ಲ ಅಂತಾನೆ ಅನ್ಸತ್ತೆ. ಡೀಟೇಲ್ ಆಗಿ ಹೇಳ್ತೀನಿ. ಆರತಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಮಾಡಿ ನಂಗೆ ತುಳಸಿ ಕಟ್ಟೆ ಎಷ್ಟು ಸಂತೋಷ ಕೊಡ್ತಾ ಇದೆ ಗೊತ್ತಾ, ಪ್ರದಕ್ಷಿಣೆ ಹಾಕ್ಲಿಕ್ ಬರುತ್ತೆ. ಅದೇ ಒಂದ್ ನೆಮ್ಮದಿ. ಯಾರು ನೆನ್ನೆ ಅಲ್ಲ ಮೊನ್ನೆ ಕಮೆಂಟ್ ಹಾಕಿದ್ರಿ ಅಲ್ವಾ, ಯಾರು ಹಾಕಿದ್ರಿ ಮರ್ತೋಗಿದೆ. ಆ ಪಲ್ಲವಿ ಅನುಪಲ್ಲವಿ ಫಿಲ್ಮ್ ಅಲ್ಲಿ, ಪಲ್ಲವಿ ಅನುಪಲ್ಲವಿನ, ಹೌದು ಹೌದು. ಆ ಫಿಲ್ಮ್ ಅಲ್ಲಿ ಲಕ್ಷ್ಮಿ ಅವರು ಪೂಜೆ ಮಾಡ್ತಾರೆ ತುಳಸಿ ಕಟ್ಟೆ ಹತ್ರ, ನಿಮ್ದು ಅದೇ ತರ ಅನ್ಸ್ತಾ ಇದೆ ಅಂತ ಹಾಕಿದ್ರು. ನಾನು ಇಮಿಡಿಯೇಟ್ಲಿ ಸ್ವಲ್ಪ ಬ್ರೌಸ್ ಮಾಡಿ ನೋಡ್ದೆ, ಹೌದಾ ಅಂತ. ಅಂದ್ರೆ ಪಾಪ ಕಂಪೇರ್ ಮಾಡಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಬೃಂದಾವನನ ಇಷ್ಟಪಟ್ರಿ ಅನ್ನೋದೇ ಒಂದ್ ಸಂತೋಷ ಆಯ್ತು. ಹೈಟ್ ಹಾಕ್ಸಿಲ್ಲ ಅಂತಂದ್ರೆ ಅದು ಆ ದಿಕ್ಕಲ್ಲಿ ಎತ್ತರ ಬೇಡ ಅಂತಾನೆ ನಾವು ಸ್ವಲ್ಪ ಚಿಕ್ಕದ್ ಹಾಕ್ಸಿದ್ದು. ಹಾಕಿಸ್ಬಾರ್ದು ಅಂತಲ್ಲ, ಬೇಡ ಆ ದಿಕ್ಕಲ್ಲಿ ಅಂತ ಹೇಳಿ ಅನ್ಕೊಂಡ್ ಹಾಕ್ಸಿದ್ದು ಅಷ್ಟೇನೆ. ಇದು ನಮ್ಮ ದೇವರ ಮನೆ. ತುಂಬಾ ಸಿಂಪಲ್ ಮಾಡ್ಕೊಂಡಿದೆ, ಅಂದ್ರೆ ಒಂದೇ ಫೋಟೋದಲ್ಲಿ ಎಲ್ಲಾ ದೇವ್ರು ಬರೋ ರೀತಿಯಲ್ಲಿ. ದೇವ್ರ ಮನೆಯ ಹೊಸ್ತಿಲು. ಆ ಹೊಸ್ತಿಲ್ಗೆ ಪೇಂಟ್ ಅಲ್ಲಿ ರಂಗೋಲಿ ಹಾಕದ ಮೊನ್ನೆ. ಕಾರಣ ಅದು ನಮ್ಮ ಸೀಸು ಜಾಕಿ ಬಾಲ ಮುಟ್ಸಿದ್ರು ಎಲ್ಲಾ ರಂಗೋಲಿ ಮನೆ ತುಂಬಾ ಆಗ್ತಾ ಇದೆ. ಮುಂದಿನ ಹೊಸ್ಲಿಗೂ ಹಾಕ್ಬಿಡ್ಲೇನೋ ಅಂತ ಯೋಚನೆ ಮಾಡ್ತಾ ಇದೀನಿ ಪೇಂಟಿಂದು. ತುಂಬಾ ಇಲ್ಲ ಹಾಕಿದಿನ, ಇಲ್ಲ ಹಾಕ್ಬೇಕು. ತುಂಬಾನೇ ತರ್ಲೆ ಮಾಡ್ತಾರೆ ಇಬ್ರುನು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಮೆಶ್ ಡೋರ್ನು ಗಮನಿಸಲ್ಲ, ಮೆಶ್ ಡೋರ್ನ ತಳ್ಕೊಂಡು ಇಬ್ರು ಹೋಗ್ತಾರೆ. ಈಗ ಏನಾಗಿದೆ ಅಂದ್ರೆ ಫ್ರೀಡಮ್ ಅವರಿಗೆ, ಎಲ್ಲಾ ಕಡೆಗೂ ಓಡಾಡ್ಲಿಕ್ಕೆ ದೊಡ್ಡದಾಗಿದೆ ಜಾಗ. ಹಾಗೆ ನೋಡ್ಬೋದು. ದೇವ್ರ ಪೂಜೆ ಸಿಂಪಲ್ ಆಗಿ, ಹಬ್ಬಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ತುಂಬಾ ಸಂತೋಷ ಸಿಗುತ್ತೆ. ಸಿಂಪಲ್ ಆಗಿ ಮಾಡ್ತಾ ಮಾಡಿದೀನಿ ಪೂಜೆನ. ಹಾಗೆ ನಮ್ಮ ಹಳೆ ದೇವ್ರ ಮನೇಲಿ ನೀವು ನೋಡಿದ್ರಿ, ಅದೇ ರೀತಿಯಲ್ಲಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೇಲಿ ನೀರ್ ಇಟ್ಟಿದೀನಿ. ಉರ್ಲಿ, ಚಿಕ್ಕದೊಂದು ಉರ್ಲಿ ಇಟ್ಟು ಹೂ ಹಾಕಿದೀನಿ. ಹಾಗೆ ಅರ್ಶಿನ ಕುಂಕುಮ ದೇವ್ರಿಗೆ ಸಪ್ರೇಟು, ಬಂದವ್ರಿಗೆ ಕೊಡ್ಲಿಕ್ಕೆ ಸಪ್ರೇಟು, ನಾನು ದೇವ್ರ ಮೇಲೆ ಹಚ್ಕೊಳಕ್ಕೆ ಸಪ್ರೇಟು, ಈ ಎಲ್ಲ ಮಾಡಿಟ್ಟಿದೀನಿ ಎಲ್ಲಾದ್ರೂ. ಅದೇ ಹೇಳಿದ್ನಲ್ಲ, ನನ್ನ ಅಭಿರುಚಿಯ ತಕ್ಕಂಗೆ ಪ್ರತಿಯೊಂದು ಜಾಗನೂ ನಾನು ಆರ್ಗನೈಸ್ ಮಾಡ್ಕೋಬೇಕು ಅಂದ್ರೆ ಬಹುಶಃ ಒಂದ್ 6 ತಿಂಗಳು ಬೇಕೇನೋಪ್ಪ ಅನ್ಸುತ್ತೆ ನನ್ ಮನ್ಸಿಗೆ. ಯಾಕಂದ್ರೆ ಪ್ರತಿಯೊಂದು ಕಾರ್ನರಿಗೆ ಹೋದಾಗ ಇದು ಹಿಂಗಲ್ಲ ಅಂತ ನನಗೆ ಗೊತ್ತು, ಆದ್ರೆ ಅದನ್ನ ಸದ್ಯಕ್ಕೆ ಡಂಪ್ ಮಾಡಿದೀನಿ. ಪ್ರತಿ ಡ್ರಾವರ್ಸ್ಗೂ ಹಾಕ್ಬಿಟ್ಟು ಮುಚ್ಚಿಟ್ಟಿದೀನಿ. ಒಂದೊಂದೇ ಡ್ರಾ ಬೇಕಾದ್ರೆ ಆರ್ಗನೈಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ಅವಸರಕ್ಕೆ ಬಿದ್ದು ಏನೇನೋ ಮಾಡ್ಕೊಳ್ಳೋದ್ ಬೇಡ. ಸ್ವಲ್ಪ ಆರ್ಗನೈಸರ್ಸ್ ಕೂಡ ತರಿಸ್ಬೇಕು, ನಾನು ತಗೋಬೇಕು, ನಾನೇ ಬಂದು ತಗೋತೀನಿ. ಆಮೇಲೆ ಕಂಪ್ಲೀಟ್ ಮಾಡೋಣ ಅಂತ. ಇನ್ನ ಇದು ತುಳಸಿ ಕಟ್ಟೆ, ಬೃಂದಾವನ ಪೂಜೆ ಮಾಡಿ ಅಲ್ಲೂ ಗಂಧದ ಕಡ್ಡಿ ಹಚ್ಚಿ ಒಂದ್ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಆ ಬಂದೆ. ಪೂಜೆ ಮುಗಿಸ್ ತುಂಬಾ ಜನ ಹೇಳ್ತಿದ್ದಾರೆ ರೆಡ್ ಆಕ್ಸೈಡ್ ತುಂಬಾ ಚೆನ್ನಾಗಿದೆ ಅಂತ. ಇದು ಟೈಲ್ಸ್ ಆಕ್ಚುಲಿ ರೆಡ್ ಆಕ್ಸೈಡ್ ಕಲರೇ ಬೇಕು ನನಗೆ ಅಂತ ಹುಡ್ಕೊಂಡು ಹಾಕ್ಸಿದ್ದು. ಹಾಗೆ ಪಕ್ಷಿಗಳಿಗೆಲ್ಲ ಇವಾಗ ನೀರು, ಆ ಸಾಮೆ ಸಾಮೆ ಮಿಲೆಟ್ಸ್ ಇಟ್ಟಿದೀವಿ ಹೊರಗಡೆ. ಆ ಅದ್ರಲ್ಲಿ ಬಂದು ಡೈ ಹೊಡೆಯುತ್ತೆ, ಈಜಾಡತ್ತೆ, ಎಲ್ಲ ಮಾಡುತ್ತೆ ಪಕ್ಷಿಗಳು. ಹಾಗೆ ನಿಮ್ಗೆ ಈ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ವಿಡಿಯೋಸ್ನ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಕಿಚನ್ಗೆ ಹೋಗೋಣ. ಹಲೋ, ಗುಡ್ ಈವ್ನಿಂಗ್. ಸಂಜೆ ಎಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಇವತ್ತು. ಮಧ್ಯಾಹ್ನಕ್ಕೆ ಮೊಳಕೆ ಹುರುಳಿ ಸಾಂಬಾರು ನೋಡಿ, ವೇಪರ್ ಹಾವಿ ಎಲ್ಲ ನೀರಾಗಿತ್ತಲ್ಲ ಎಲ್ಲ ಚಲ್ತು. ಮೊಳಕೆ ಹುರುಳಿಕಾಳು ಸಾಂಬಾರಾಗಿತ್ತು. ಹಾಗೆ ಈ ಕಡೆ ಅನ್ನ ಸ್ವಲ್ಪ ಮಿಕ್ಕಿತ್ತಲ್ಲ, ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ನಾನು ನಾಳೆಗೆ. ಹಾಗೆ ಮಲಗುವ ಮುಂಚೆ ವಾಲ್ನಟ್ ಆ ಸಿಪ್ಪೆಯಿಂದ ಬಿಡಿಸಿಟ್ಟಿದೆ. ಅದನ್ನು ಇವಾಗ ಒಂದು ಬಾಕ್ಸಿಗೆ ಸ್ಟೋರ್ ಮಾಡೋಣ ಅಂತ. ನಾನು ಯೂಶಲಿ ಹಾಗೆ ಇಡಲ್ಲ, ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಆಲ್ಮೋಸ್ಟ್ ಎಲ್ಲ ಡ್ರೈ ಸೀಡ್ಸ್ ಆ್ಯಂಡ್ ನಟ್ಸ್ನ ಎಲ್ಲದನ್ನು ಫ್ರೀಝರಲ್ಲಿ ಇಡೋದು. ಕಾರಣ ಬಾದಾಮ್ ಯಾಕೋ ಒಂದ್ಸಲ ಟೇಸ್ಟ್ ಚೇಂಜ್ ಆಗಿಬಿಟ್ಟಿತ್ತು, ಆವಾಗಿಂದ ಇದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬನ್ನಿ ಸಂಜೆ ಕೆಲಸ. ಇನ್ನೇನು ತುಂಬ ಟೈಮ್ ಆಗಿದೆ, 4 ಗಂಟೆ ಅಷ್ಟೇ ಇನ್ನು. ಈಗ ಸ್ವಲ್ಪ ಏನಾದರೂ ಟೀ ಮಾಡ್ಕೊಳ್ಳೋಣ, ಗ್ರೀನ್ ಟೀ ಅಥವಾ ಏನಾದರೂ ನೋಡೋಣ. ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಗಾರ್ಡನ್ ಒಳಗೆ ಒಂದು ರೌಂಡ್ ಹೋಗಿ ಬರ್ತೀನಿ. ಏನು ಮಾಡ್ತೀರಾ ಇಷ್ಟು ವಾಲ್ನಟ್ ಅಂತ ನೀವು ಕೇಳ್ಬೋದು. ಇಲ್ಲ, 1 kg ನೆನೆ ತಂದ್ವಿ. ಒಂದು ಅರ್ಧ kg 1 kg ಅವಾಗ ತರಿಸ್ತಾ ಇರ್ತೀನಿ. ಆಲ್ಮೋಸ್ಟ್ ವೀಕಲ್ಲಿ 5 ದಿನ, ಒಂದು ವಾರದಲ್ಲಿ 5 ದಿನನಾದರೂ ಇದು ನೆನೆಸ್ಬಿಟ್ಟು ತಿಂತೀವಿ ನಮ್ಮ ಮನೆಯವರು. ನಾನು ಇಬ್ಬರಿಗೂ 2 ವಾಲ್ನಟ್ಟು, 4 ಬಾದಾಮಿ ಅಥವಾ 5 ಬಾದಾಮಿ ಆ ಥರ ನೆನೆಸ್ಬಿಡ್ತೀನಿ. ತುಂಬ ಒಳ್ಳೇದಿದು.
ನಿಮಗೆ ಹಾರ್ಟ್ಗೆ, ಸ್ಕಿನ್ಗೆ, ಹಾಗೆ ನಿಮ್ಮ ಬ್ರೈನಿಗೆ ತುಂಬಾ ಒಳ್ಳೆಯದಿದು. ಇಲ್ಲಿ ನೋಡಿ, ಇದು ಹಾರ್ಟ್ ಶೇಪಲ್ಲಿ, ಇದು ವಾಲ್ನಟ್ ಬಾಕ್ಸಲ್ಲೇ ಬರುತ್ತೆ. ಫಸ್ಟ್ ಟೈಮ್ ಯಾವಾಗ ವಾಲ್ನಟ್ ತರಿಸಿದಾಗ ಇದು ಫ್ರೀಯಾಗಿ ಕೊಟ್ಟಿದ್ರು. ಇದು ವಾಲ್ನಟ್ನ ಓಪನ್ ಮಾಡೋಕ್ಕೆ, ಶೆಲ್ನ ಸಿಪ್ಪೆ ತೆಗಿಯೋಕ್ಕೆ, ತುಂಬ ಹಾರ್ಡ್ ಶೆಲ್ ಅದು. ಇದನ್ನ ಒಳಗಡೆ ಹಾಕಿ ಹಿಂಗಂದ್ರೆ ಕ್ರ್ಯಾಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಮೈಂಡ್ ಕಾಮಾಗಿದ್ರೆ ವ್ಲಾಗ್ಸ್ ಮಾಡೋಕ್ಕೆ ಎಷ್ಟು ಚೆನ್ನಾಗಲ್ವ ಅಂತ ಅನಿಸುತ್ತೆ. ಎಷ್ಟು ದಿನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಎಷ್ಟು ಕಂಟೆಂಟ್ ಇತ್ತು, ಏನು ರೆಸಿಪೀಸ್ ಏನೇನೋ ಮಾಡಿದ್ದೀನಿ ಅಮ್ಮ ಇದ್ದಾಗಂತೂ. ಬಟ್ ಶೂಟ್ ಮಾಡೋಕ್ಕೆ ನಿಜವಾಗ್ಲೂ ಮನಸ್ಸು ಬರ್ತಿರ್ಲಿಲ್ಲ. ಹೋಗು ಅಂತ ಅಂದರೆ ಸ್ನಾನ ಮಾಡೋದಕ್ಕೆ 11 ಗಂಟೆ ಮೇಲಾಗ್ಬಿಡೋದು. ಅಷ್ಟು ಕೆಲಸ ಮಾಡ್ತಿದ್ವಿ ಎಲ್ಲರೂ ಸೇರಿಕೊಂಡು, ಪಾಪ ಅಮ್ಮನೂ ಸೇರಿಕೊಂಡು. ಈಗ ಒಂದು ರೀತಿ ಸೆಟ್ ಆದಂಗೆ ಆಗಿದೆ. ಬನ್ನಿ ಇದನ್ನು ಈಗ ಫ್ರೀಝರಲ್ಲಿಟ್ಟು ನೋಡ್ಬೋದು. ಎಲ್ಲ ಗೋಡಂಬಿ ಇಲ್ಲಿ ನೋಡ್ಬೋದು, ಇಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಇಲ್ಲಿದೆ ಗೋಡಂಬಿ, ಹಾಗೆ ಇಲ್ಲಿ ಎಳ್ಳು, ಸೋಂಪು, ಕೆನೆ, ಆ ಹಿಂದೆ ಕೂಡ ಸೋಂಪಿದೆ, ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಉತ್ತತ್ತಿ, ಅದು ಆಲ್ಮೋಸ್ಟ್ ಎಲ್ಲ ಡ್ರೈ ಸೀಡ್ಸು ನಟ್ಸ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಈಗ ವಾಲ್ನಟ್ ಇಟ್ಬಿಡೋಣ. ಫ್ರಿಡ್ಜ್ ಆರ್ಗನೈಸ್ ಇನ್ನೂ ಆಗಿಲ್ಲ. ಕೇಳ್ಬೋದು ನೀವು, ಫ್ರಿಡ್ಜ್ ಆರ್ಗನೈಸ್ ಮಾಡಿದ್ರಾ ತೋರಿಸಿ ಅಂತೆಲ್ಲ ಆಲ್ಮೋಸ್ಟ್ ಕೇಳ್ತಾ ಇರ್ತೀರಾ. ಇಲ್ಲ, ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಸ್ವಲ್ಪ ನೀರಿಟ್ಟಿದ್ದೀನಿ. ಈಗ ನೀರಿಗೆ ತುಳಸಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ಇದು ಕುದ್ದ ಮೇಲೆ ಗ್ಯಾಸ್ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅಂದಾಗ ಅಪರಾಜಿತ ಅಂದರೆ ಶಂಕು ಹೂನ ಹಾಕೋಣ ಅಂತದಕ್ಕೆ. ಅಷ್ಟರಲ್ಲಿ ತೊಟ್ಟೆಲ್ಲ ತೆಕ್ಕೋತೀನಿ. ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ಲ. ತುಳಸಿ, ಏಲಕ್ಕಿ ಎರಡರದ್ದು ಘಮ್ ಅಂತಾರೆ. ಇದೊಂದು ಇಬ್ಬರಿಗಾಗತ್ತೆ. ನಾನು ನಮ್ಮ ಮನೆಯವರಿಬ್ಬರು ಕೊಡೋಣ. ಇವಾಗ ಹಾಕಿದ್ದೀನಿ, ಆಫ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡೋಣ ಚೆನ್ನಾಗಿ. ಈ ಶಂಕು ಪುಷ್ಪ ಒಂದು ಚೂರು ಹೂವು ಅಂದರೆ ಬಣ್ಣ, ಆ ನೇರಳೆ ಬಣ್ಣ ಇಲ್ಲದೆ ಇರೋ ಥರ ಬಿಟ್ಕೊಂಡ್ಬಿಡುತ್ತೆ. ಪೂರ್ತಿ ಬಣ್ಣ ಆ ನೀರಿಗೆ ಕೊಟ್ಬಿಡುತ್ತೆ. ನನ್ನ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನಾನಿವಾಗ ಸಂಜೆ ಎಂಜಾಯ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಸಿಕ್ಕಾಬಿಟ್ಟೆ ಹಸಿವಾಗ್ತಿದೆ. ಸರಿ, ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ಅಂತ ಏನಿಲ್ಲ, ಮಸಾಲೆ ಡಬ್ಬಿ ರೆಡಿ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಇಲ್ಲಿ ಕಡಲೆಕಾಳನ್ನು ಕಾಬೂಲಿ ಏನು ಸುವಾಸನೆತೆ ತೊಗೊಳ್ತೀವಲ್ಲ, ಈ ಕಡಲೆಕಾಳನ್ನು ನೆನೆಸಿ ಬೇಯಿಸಿ ಫ್ರೀಸರಲ್ಲಿಟ್ಟಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕ್ತೀನಿ. ರಿಚ್ ಇನ್ ಪ್ರೋಟೀನ್ ಅಲ್ವಾ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ. ಇದು ಆ್ಯಕ್ಚುಲಿ ಗಣಪತಿಗೆ ನಾವು ನೈವೇದ್ಯಕ್ಕೆ ಮಾಡ್ತೀವಲ್ವ, ಹೆಚ್ಚಾಗಿ ಸ್ವಲ್ಪ ಹಿಂಗೆ ಹಾಕ್ಬಿಡೋಣ. ಹಿಂಗೋ ಅದಕ್ಕೆ ಕಮೆಂಟ್ ಬರುತ್ತೆ ಇವಾಗ. ನೋಡ್ಬೋದು, ಕಡಲೆಕಾಳು ಆಲ್ರೆಡಿ ಬೆಂದಿರೋದು, ಏನು ಸಿಕ್ಕಾಪಟ್ಟೆ ಬೇಯಿಸೋ ಅವಶ್ಯಕತೆಲ್ಲ. ಈ ಏನು ಫ್ರೀಸರ್ಲಿ ಇತ್ತಲ್ಲ ಅದು ಸ್ವಲ್ಪ ಬಿಟ್ಕೊಂಡ್ಮೇಲೆ ಇದು ರೆಡಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಣ.
ಯಾಕಂದರೆ ನಾನು ಉಪ್ಪು ಹಾಕಿ ಬೇಯಿಸಿದ್ದೆ, ಒಂದು ಚುಕ್ಕಿಯಷ್ಟು ಉಪ್ಪು ಹಾಕಿ ಇದಕ್ಕೆ ಕೊಬ್ಬರಿ ತುರಿ ಹಾಕಬೇಕು. ತುರಿ ಖಾಲಿ ಆಗಿತ್ತು, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ, ಅದನ್ನೇ ಹಾಕ್ತೀನಿ. ಒಂದು 5 ನಿಮಿಷ ಆಗಬೇಕು. ನೋಡ್ಬೋದು, ನೋಡಲಿಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಹೆಲ್ದಿಯೆಸ್ಟ್ ಸ್ನ್ಯಾಕ್ಸ್. ಕೊಬ್ಬರಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಕಡಲೆ ಕೂಡ ತುಂಬ ಒಳ್ಳೆಯದು, ಕಡಲೆಕಾಳು. ಸೊ ಇದನ್ನು ನಾನು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ. ಸ್ವಲ್ಪ ವಿಡಿಯೋ ಇದೆ ಮಾಡೋದು, ಎಡಿಟಿಂಗ್ ಇದೆ. ಅದಾದಮೇಲೆ ರಾತ್ರಿ ಊಟಕ್ಕೆ ಹೇಗೂ ಸಾಂಬಾರು ರೆಡಿ ಇದೆ, ಮುದ್ದೆ ಮಾಡಿದ್ರೆ ಆಯಿತು. ನಾನು ನಮ್ಮ ಮನೆಯವರಿಬ್ಬರು ರೈಸ್ನೇನು ಊಟ ಮಾಡಲ್ಲ, ಚೆನ್ನಾಗಿ ಒಂದು ಮುದ್ದೆ ಊಟ ಮಾಡಿದರೆ ಆಯಿತು. ಮಕ್ಕಳಿದ್ದಾರೆ ಅಂತ ಹೇಳಿದೆ, ಎಲ್ಲನೇ ಕಮೆಂಟ್ ಬಂದಿತ್ತು. ಮಕ್ಕಳು ಅಂದರೆ ಯಾರು, ನಿಮ್ಮ ಮಗ ಒಬ್ಬನೇ ಅಲ್ವ ಅಂತ. ನನಗೆ ಒಬ್ಬನೇ ಮಗ, ಮೆಡಿಕಲ್ ಓದ್ತಾ ಇದ್ದಾನೆ. ನಮ್ಮನೆ ಕೆಲಸ ಮಾಡ್ತಾರಲ್ಲ ಮೇಡು, ಅವ್ರ ಮೊಮ್ಮಗ ಒಬ್ಬನು, ಅವನು ಇಲ್ಲೇ ಓದ್ಕೋತಾನೆ, ಸೆಕೆಂಡ್ ಇಯರ್ PUC ಅವನು. ಇನ್ನು ಅಮ್ಮನ ಮನೇಲಿ ಹೆಲ್ಪರ್ ಇದ್ದಾರಲ್ಲ ಶ್ರೀದೇವಿ ಅಂತ, ಅವ್ರ ಮಗ ಏನೋ ಕಾರಣಾಂತರಗಳಿಂದ ಶಾಲೆಗೆ ಕಳ್ಸೋಕ್ಕಾಗಲಿಲ್ಲ. ಸರಿ, ವಿದ್ಯಾಭ್ಯಾಸ ಹಾಳಾಗಿ ಹೋಗುತ್ತೆ ಅಂಥೇಳಿ ನಾನೇ ಇಲ್ಲೇ ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ. ಅಡ್ಮಿಷನ್ ಇನ್ನೂ ಆಗಬೇಕು. ಸೊ ಅವನು ಇಲ್ಲಿದ್ದಾನೆ. ಇಬ್ಬರು ಹೋಗ್ತಾರೆ ಬೆಳಗ್ಗೆ ಕಾಲೇಜಿಗೆ, ಸ್ಕೂಲಿಗೆ ಇಬ್ಬರು ಹೊರಟೋಗ್ತಾರೆ. ಕೆಲವರು ಕೇಳ್ತಾರೆ ರಿಸ್ಕ್ ಬೇಕಿತ್ತಾ ಅಂತ. ವಿದ್ಯಾದಾನ ಇರಲಿ, ಶ್ರಮ ಆಗುತ್ತೆ, ಸ್ವಲ್ಪ ಓದ್ಕೊಳ್ಳಿ ಮಕ್ಕಳು. ಜೀವನದಲ್ಲಿ ಅವ್ರು ಉದ್ಧಾರ ಆದರೆ ನಮಗೊಂದು ಸಾರ್ಥಕತೆ ಅಂತ ಹೇಳಿ. ಓಕೆ, ಮತ್ತೆ ಸಿಗ್ತೀನಿ.